ಇವಾಗ ಕಂಪ್ಲೀಟ್ ಮಾಡೋದು 4000 ಅವರು ಯಪ್ಪ ಕಷ್ಟ. ಎಷ್ಟೋ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಸೈಕಾಗೋಗ್ಬಿಟ್ಟು ಫುಲ್ಲು ಮೆಂಟಲ್ ಹೆಲ್ತೆಲ್ಲ ಡಿಸ್ಟರ್ಬ್ ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನ ಹಂಗೆ ಆಗಿದ್ದಾರೆ ಯೂಟ್ಯೂಬಲ್ಲಿ. ನಾನು ಯೂಟ್ಯೂಬಲ್ಲಿ ಏನೋ ಮಾಡ್ತೀನಿ, ಸಾಧನೆ ಮಾಡ್ತೀನಿ, ಹಂಗೆ ಹಿಂಗೆ ಅಂತ. ಅಂದರೆ ಟ್ರೈ ಮಾಡಬೇಕಷ್ಟೆ. ಅದಕ್ಕೋಸ್ಕರ ಮೆಂಟಲ್ ಹೆಲ್ತೆಲ್ಲ ಹಾಳು ಮಾಡಿಕೊಂಡು ಆಗಲಿಲ್ವಲ್ಲಪ್ಪ ಅಂತ ಎಲ್ಲ ತಲೆ ಕೆಡಿಸ್ಕೊಬಾರ್ದು. ಹಾಕಿರೋ ಇನ್ವೆಸ್ಟ್ಮೆಂಟು ಯೂಸ್ ಆಗೋ ಥರ ಅಟ್ಲೀಸ್ಟ್ ಒಂದು ಐಡೆಂಟಿಟಿ ಇರುತ್ತೆ. ಯೂಟ್ಯೂಬಲ್ಲಿ ದುಡ್ಡು ಬರುತ್ತೋ ಬಿಡುತ್ತೋ ಅಟ್ಲೀಸ್ಟ್ ನಾವು ಯಾರಾದರೂ ಹೊಸ್ದಾಗಿ ಪರಿಚಯ ಆದವ್ರಿಗೆ ತೋರಿಸ್ಬೋದು ನಾನು ಯೂಟ್ಯೂಬರ್ ಅಂತ. ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಈ ಥರ ಇದೆ ಅಂತ. ಹಾಂ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಯೂಟ್ಯೂಬಲ್ಲಿ ಮುಂದೆ ಬರಬೇಕು ಅಂದರೆ ಸುಮಾರು ಒಂದು 3 ವರ್ಷ ಆದರೂ ಬೇಕು ಅನಿಸುತ್ತೆ. 3 ವರ್ಷಗಟ್ಟಲೆ ವೀಡಿಯೋ ಮಾಡ್ಕೊಂಡು ಹಾಕಿ ಆದಮೇಲೆ ಯಾವತ್ತೋ ಒಂದಿನ ಟ್ರೆಂಡಿಂಗಲ್ಲಿ ಜನ ತರ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿಕೊಂಡು ಪೇಷನ್ಸ್ ಇಟ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಬೇಕು. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ವೈರಲ್ ಮಾಡೋದು ತುಂಬ ಈಸಿ. ಏನಾದರೂ ಆಯ್ತು, ಸುಮ್ಮನೆ ಒಂದು ಉಕ್ಕು ಟೈಪ್ ವೀಡಿಯೋ, ಯಾರೋ ಜಾರು ಬಿದ್ದೋಗಿರೋದೋ ಇಲ್ಲ ನೀವೇ ಬಿದ್ದೋಗಿರೋದೋ ಇಲ್ಲ ಏನಾದರೂ ಬಿಸಾಕ್ಬಿಟ್ಟು ಒಂದು ವೀಡಿಯೋ ಮಾಡಿ ವೈರಲ್ ಆಗಿದೆ ನೋಡಿ ಅಂದರೆ ಅದು ವೈರಲ್ ಆಗಿರುತ್ತೆ. ಬಟ್ ಯೂಟ್ಯೂಬ್ ಅಷ್ಟು ಈಸಿ ಇಲ್ಲ, ಕಷ್ಟ ಇದೆ. ಎಷ್ಟೋ 1000 ಕೋಟಿ ವೀಡಿಯೋಸ್ ಇದೆ ಅದರಲ್ಲಿ. ಅದನ್ನು ನೋಡೋಕ್ಕೆ ನಾವು ಜೀವಮಾನ ಪೂರ್ತಿ ನೋಡಿದ್ರೂ ವೀಡಿಯೋಸ್ ಕಂಪ್ಲೀಟ್ ಆಗೋಲ್ಲ. ಅಷ್ಟು ವೀಡಿಯೋಸ್ ಆಲ್ರೆಡಿ ಯೂಟ್ಯೂಬಲ್ಲಿ ಓಡಾಡ್ತಾ ಇದೆ. ಡೈಲಿ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾನೆ ಇದೆ. ಇವಾಗ ರಿಸ್ಟ್ರಿಕ್ಷನ್ ಇಟ್ಟಿರೋದಕ್ಕಿಂತ ಸ್ವಲ್ಪ ಕಡಿಮೆ ಆಗಿರ್ಬೋದು. ಬಟ್ ಮುಂಚೆ ಎಲ್ಲ ಅವಾಗೇನು ರಿಸ್ಟ್ರಿಕ್ಷನ್ ಇರಲಿಲ್ಲ ಮಾನಿಟೈಸೇಷನ್ಗೆ. ಸೊ ಆವಾಗ ಹೆವಿ ವೀಡಿಯೋಸ್ ಬಂದಿದೆ ಯೂಟ್ಯೂಬಲ್ಲಿ. ನಾನು ಜನಕ್ಕೆ ರಿಲೇಟೆಡ್ ಆಗಿ ಕಂಟೆಂಟ್ ಮಾಡಬೇಕು ಅಂದ್ಕೊತೀನಿ. ಬಟ್ ಜನಕ್ಕೆ ಯಾವ್ದು ಇಷ್ಟ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ. ಗೊತ್ತಾದರೆ ಒಂದು ಆವ್ರೇಜ್ ವೀಡಿಯೋಸ್ ಮಾಡ್ಬೋದು. ಯಾರೋ ಇಟಾಚಿ ತಗೊಂಡು ಹೋಗ್ತವ್ರೆ. ನಾನಿವಾಗ ಇನ್ಸ್ಟಾಗ್ರಾಮ್ ರೀಸೆಂಟಾಗಿ ಒಂದು ಪೋಸ್ಟ್ ನೋಡಿದೆ. ಆ ಪೋಸ್ಟಲ್ಲಿ ಈ ಕೈಗಾ ಇಂಡಸ್ಟ್ರಿಯಲ್ ಏನು ಏರಿಯಾ ಇದೆ ಆ ಏರಿಯಾಗೆ ಇದೇ ಥರದ್ದೊಂದು ದೊಡ್ಡದೊಂದು ಸ್ಟೀಮ್ ಜನ್ರೇಟ್ರನ್ನ ತೊಗೊಂಡೋಗ್ತಾ ಇರ್ತಾರೆ. 200 ಟನ್ ಇರುತ್ತೆ ಅದು ವೆಯ್ಟು. ಅಷ್ಟು ವೆಯ್ಟ್ ಆಗಿರೋದೊಂದು ವೆಹಿಕಲ್ನ ತೊಗೊಂಡೋಗ್ಬೇಕಾದ್ರೆ, ಅದು ಅಂದರೆ ವೆಹಿಕಲ್ ಅಲ್ಲ, ಅಷ್ಟೊಂದು ವೆಯ್ಟ್ ಇರೋ ಒಂದು ಎಕ್ವಿಪ್ಮೆಂಟ ತೊಗೊಂಡೋಗ್ಬೇಕಾದ್ರೆ ಅದು ಯಾವುದೋ ಘಾಟ್ ಸೆಕ್ಷನ್ ಅದೇನೋ ಬಿದ್ದೋಗ್ಬಿಟ್ಟಿದೆ ಗಾಡಿ ಪಾಪ. ಹಾಂ, ಏನಿಲ್ಲ, ಜಸ್ಟ್ ಎಲ್ಲ ಒಂದು 5-6 ಅವರ್ ಗ್ಯಾಪಲ್ಲಿ ಹಾಕೋರು ವೀಡಿಯೋ. ಅದನ್ನ ಫಸ್ಟು ಅದು ತಗೊಂಡೋಗ್ತಾ ಇರೋದೊಂದು ವೀಡಿಯೋ ಹಾಕೋರೆ. ನೆಕ್ಸ್ಟು ಅದೇ ಪೇಜಲ್ಲಿ ನೋಡಿದೆ ಆಲ್ರೆಡಿ ಬಿದ್ದೋಗಿರೋ ವೀಡಿಯೋ ಹಾಕೋರು. ಬೇಜಾರಾಗುತ್ತೆ ನೋಡೋದು ಪಾಪ. ಎಷ್ಟು ಇನ್ವೆಸ್ಟ್ ಮಾಡಿದ್ರು ಏನೋ. 200 ಟನ್ ಇರೋದು ಅಷ್ಟು ಎಕ್ವಿಪ್ಮೆಂಟ್ ಅಂದರೆ 1000 ಕೋಟಿ ಇರುತ್ತೆ. ರೆಕಾರ್ಡ್ ಆಗ್ತಾ ಇದೆ. ಅರಿಶಿನ ಕುಂಟೆ ಬಂತು. ಯೂಟ್ಯೂಬಲ್ಲಿ ರೆಕಮೆಂಡ್ ಆಗೋ ವೀಡಿಯೋಸು ಮತ್ತು ಜಾಸ್ತಿ ನೋಡೋ ವೀಡಿಯೋಸ್ ಯಾವುದು ಅಂದರೆ, ಜನ ಈಗ ನಾರ್ಮಲಾಗಿ ಮಾತಾಡ್ತಾರಲ್ಲ ಆಡು ಭಾಷೆಯಲ್ಲಿ, ಅದು ಚೆನ್ನಾಗಿ ವೈರಲ್ ಆಗುತ್ತೆ. ನಾವು ಪಾಡ್ಕ್ಯಾಸ್ಟ್ ಥರ ಏನಾದರೂ ನೀಟಾಗಿ ಡೀಸೆಂಟಾಗಿ ಒಳ್ಳೆ ಶಾಯರಿ ಥರ ಹೇಳ್ಕೊಂಡು ಹೋದರೆ ಜನ ನೋಡೋದೇ ಇಲ್ಲ. ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಅದು ಇದೇನು ಗುರು ಇದು ಒಳ್ಳೆ ಲೆಕ್ಚರ್ ಥರ ಇದೆ